ವಯನಾಡ್ನಲ್ಲಿ ಭಯಾನಕ ಜಲಪ್ರಳಯ ಸಂಭವಿಸಿದ್ದು ದಿನದಿನಕ್ಕೂ ಕೂಡ ಒಂದು ರೀತಿಯ ಆತಂಕದ ಛಾಯೆ ಆವರಿಸಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈವರೆಗೂ 200ಕ್ಕೂ ಹೆಚ್ಚು ಮಂದಿ ಮೃತದೇಹ ಪತ್ತೆಯಾಗಿದೆ. ಮೆಪ್ಪಾಡಿ, ಮುಂಡಕೈ, ಚಿರಲ್ಮಾಲ, ಅಟ್ಟಮಾಲ, ನೂಲ್ಪುಜ ಗ್ರಾಮಗಳ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ನದಿ, ಮಣ್ಣಿನ ರಾಶಿ, ಪೊದೆಗಳ ನಡುವೆಯೂ ಕೂಡ ಶವಗಳು ಪತ್ತೆಯಾಗ್ತಾ ಇದೆ. ಸುಮಾರು 50-60 ಕಿಲೋಮೀಟರ್ ದೂರಕ್ಕೆ ಕ್ರಮಿಸಿರುವಂತಹ ಮೃತದೇಹಗಳು ಬಹಳಷ್ಟು ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಮುಳುಗಿರುವಂತಹದ್ದು, ಪೊದೆಗಳ ಪಕ್ಕದಲ್ಲಿ ಸಿಕ್ಕಿರುವಂಥದ್ದು, ಪುಟ್ಟ ಕಂದಮಗಳ ದೇಹಗಳು ಕೂಡ ಪೊದೆಗಳ ಪಕ್ಕದಲ್ಲಿ ಸಿಕ್ಕಿರೋದು, ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಈ ಮಧ್ಯೆ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಈ ಮಧ್ಯೆ ಇನ್ನಷ್ಟು ಬದುಕಿರುವವರ ಸಂಖ್ಯೆ ಬಹಳ ಕಡಿಮೆ ಅಂತ ಹೇಳಬಹುದಾಗಿದೆ. 255ಕ್ಕೂ ಹೆಚ್ಚು ಮಂದಿ ಇಲ್ಲಿಯವರೆಗೂ ಮೃತರಾಗಿದ್ದಾರೆ. ಇನ್ನೊಂದು ಕಡೆಗೆ ಕೇರಳದ ವಯನಾಡಿನ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ಯಾವ ರೀತಿ ಪರಿಸ್ಥಿತಿಗೆ ವಯನಾಡ್ ತುತ್ತಾಗಿದೆ ಅಂತ. ನದಿಯಲ್ಲಿ ರಾಶಿ ರಾಶಿ ಹೆಣಗಳು ತೇಲಿ ಬರ್ತಾ ಇದೆ. ಮರದ ದಿಮ್ಮಿಗಳ ರೀತಿ ನಾವು ಇಲ್ಲಿ ಹೆಣದ ರಾಶಿಯನ್ನು ಕಾಣಬಹುದು. ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನ ಉಳಿದವರಿಗಾಗಿ, ಟ್ರ್ಯಾಪ್ ಆದವರಿಗಾಗಿ ಮಾಡಲಾಗ್ತಾ ಇದೆ. ರೋಪ್ವೇಗಳನ್ನ ಬಳಸಲಾಗ್ತಾ ಇದೆ ದುರ್ಗಮ ಪ್ರದೇಶದಲ್ಲಿ ತಲುಪೋದಕ್ಕೆ. ಆ ರೋಪ್ವೇ ಮೂಲಕ ಹಗ್ಗದ ಸಹಾಯದಿಂದ ಅಲ್ಲಿ ಸಿಕ್ಕಂತಹ ಡೆಡ್ ಬಾಡಿಗಳ ರಿಕವರಿಂಗ್ ಕೆಲಸ ಕೂಡ ಸೇನೆಯಿಂದ ಆಗ್ತಾ ಇದೆ. ಸೇನಾ ಕಾರ್ಯಾಚರಣೆ ಕೂಡ ಸವಾಲಿನ ಕಾರ್ಯಾಚರಣೆಯಾಗಿ ಬದಲಾಗಿ ಬಿಟ್ಟಿದೆ. ನೋಡ್ತಾ ಇದ್ದ ಹಾಗೆ ಸೌಂದರ್ಯದ ಪ್ರತೀಕದಂತಿದ್ದಂತಹ ವಯನಾಡು ಇವತ್ತು ಕಂಡು ಬರ್ತಾ ಇರೋದು ಶೋಕ ಸಾಗರದಲ್ಲಿ ಮುಳುಗಿರುವ ಪ್ರದೇಶವಾಗಿ. ಸುಂದರವಾಗಿ ಕಾಣಿಸ್ತಾ ಇದ್ದಂತಹ ವಯನಾಡು ಪ್ರಕೃತಿ ಮುನಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸಿ ಕೊಟ್ಟಿದೆ. ಈ ಬಗ್ಗೆ ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೇರಳ ಜಲಪ್ರಳಯದಲ್ಲಿ ಸಾವಿನ ಸಂಖ್ಯೆ ಏರಿಕೆ, 200ರ ಆಸುಪಾಸಿನಲ್ಲಿರೋ ಮೃತರ ಸಂಖ್ಯೆ. ಹಗಲಿರುಳು ಅನ್ನದೇ ಸೇನೆ ಕಾರ್ಯಾಚರಣೆ. ಹೌದು, ಕೇರಳದ ವಯನಾಡಿನ ಸ್ಥಿತಿ ಕರುಣಾಜನಕವಾಗಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸಾವಿನ ಸಂಖ್ಯೆ 200 ದಾಟೋ ಸಾಧ್ಯತೆಗಳು ಹೆಚ್ಚಾಗಿವೆ. 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ 180ಕ್ಕೂ ಹೆಚ್ಚು ಜನರು ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದು, ಅವರ ರಕ್ಷಣೆಗೆ ಈಗ ಸೇನೆ ಮತ್ತು NDRF, SDRF ನಿರಂತರ ಕೆಲಸ ಮಾಡ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗಾಗಿ ಒಟ್ಟು 225 ಸೇನಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಸೇನೆಯ ಹಲವಾರು ಕಂಪನಿಗಳನ್ನ ತಿರುವನಂತಪುರಂ ಮತ್ತು ಬೆಂಗಳೂರಿನಿಂದ ಕೇರಳಕ್ಕೆ ಸ್ಥಳಾಂತರಿಸಲಾಗಿದೆ. ಭಾರೀ ಮಳೆಯಿಂದಾಗಿ ಜಿಲ್ಲೆಯ ಚುರನ್ಮಲ ಮತ್ತು ಮುಂಡಕೈ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಸೇತುವೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಸೇನೆಯು ತಾತ್ಕಾಲಿಕ ಸೇವೆಯನ್ನ ಬಳಸಿಕೊಂಡು 1000ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಿದೆ. ನದಿಯ ರಭಸವೂ ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ NDRF ತಂಡದವರು ತಾತ್ಕಾಲಿಕವಾದಂಥ ಒಂದು ಸೇತುವೆಯನ್ನು ಕಟ್ಟಿರುವಂಥದ್ದು. ಅದು ಬಿದಿರಿನ ಸೇತುವೆ ಆಗಿದೆ. ಯಾಕೆಂದರೆ ನದಿಯನ್ನು ದಾಟಿ ಆ ಕಡೆ ಕಾರ್ಯಾಚರಣೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ ಕಳೆದ 2 ದಿನಗಳಿಂದ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಬಿದಿರಿನಿಂದ ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಆ ಕಡೆ ಭಾಗದಿಂದ ಬೇರೆ ಜನರನ್ನು ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡುವಂಥದ್ದು ಮತ್ತು ಶವಗಳನ್ನ ಹುಡುಕುವಂಥ ಕಾರ್ಯಾಚರಣೆಯನ್ನು ನಡೆಸುವಂಥ NDRFನ ಇತರ ತಂಡದವರೆಗೂ ಕೂಡ ಈ ಚೂರಲ್ ನದಿಯನ್ನು ದಾಟಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಮರದಲ್ಲಿ ಆ ಒಂದು ತಾತ್ಕಾಲಿಕವಾದಂಥ ಸೇತುವೆಯನ್ನು ನಿರ್ಮಿಸಿ NDRF ತಂಡದವರೇ ಸ್ವತಃ ಅವರೇ ಮುಂದೆ ನಿಂತ್ಕೊಂಡು ಜನರನ್ನ ನದಿಯನ್ನು ದಾಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚೂರನ್ಮಲದಲ್ಲಿ ಮತ್ತೆ ಭಾರಿ ಮಳೆ, ಮುಂದಿನ 2 ದಿನ ಮಳೆ ಸೂಚನೆ. ಒಂದ್ ಕಡೆ ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದ್ ಕಡೆ ಮತ್ತೆ ಅದೇ ಮಳೆ ಶುರುವಾಗಿದ್ದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಮುಂದಿನ 2 ದಿನಗಳಲ್ಲಿ ವಯನಾಡ್ ಮತ್ತು ಇತರ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇಡುಕ್ಕಿ, ತ್ರಿಶೂರ್, ಪಾಲಕ್ಕಾಡ್, ಮಲಪ್ಪುರಂ, ಕೋಝಿಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇವತ್ತು ಬೆಳಿಗ್ಗೆ NDRF ತಂಡ ನಿರ್ಮಾಣ ಮಾಡಿಕೊಂಡಿದ್ದಂತಹ ಕಾರ್ಯಾಚರಣೆಗೋಸ್ಕರವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ತಾತ್ಕಾಲಿಕ ಕಾರ್ಯಾಚರಣೆಗೆ ಅನುಕೂಲವಾಗಬೇಕು ಮತ್ತು ಬೇರೆ ಬೇರೆ ಭಾಗಕ್ಕೆ ಜನರನ್ನು ಸಾಗಿಸುವಂಥದ್ದು ಅಥವಾ ಅಗತ್ಯ ವಸ್ತುಗಳನ್ನ ತೆಗೆದುಕೊಂಡು ಹೋಗುವಂತಹ ಸಲುವಾಗಿ ಆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿತ್ತು. ಆದರೆ ಈಗ ಚುಲಮಲೆಯಲ್ಲಿ ಇವತ್ತು ಮಧ್ಯಾಹ್ನದಿಂದ ಮತ್ತೆ ಬಿರುಮಳೆ ಹೆಚ್ಚಾದಂತಹ ಪರಿಣಾಮವಾಗಿ ನದಿಯ
ರಭಸವೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಸೇತುವೆಯು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈಗ ಪರ್ಯಾಯ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಯಾಕಂದರೆ ಪರ್ಯಾಯವಾದಂಥ ಮತ್ತೊಂದು ಸೇತುವೆ ನಿರ್ಮಾಣ ಮಾಡುವಂಥ ಕಾರ್ಯ ನಡೀತಾ ಇದ್ರೂ ಕೂಡ ಅದು ಅಷ್ಟು ಸುಲಭವಾಗಿಲ್ಲ. ಯಾಕಂದರೆ ಮತ್ತೆ ಭಾರಿ ಪ್ರಮಾಣದಲ್ಲಿ ಚುರಮಲೆಯಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಕಾರ್ಯಾಚರಣೆಗೆ ಬಹಳ ದೊಡ್ಡ ಮಟ್ಟದ ಅಡ್ಡಿ ಆಗ್ತಾ ಇದೆ ಮತ್ತು ಕಾರ್ಯಾಚರಣೆಯನ್ನು ಅಂದುಕೊಂಡಂಥ ವೇಗದಲ್ಲಿ ಅದನ್ನು ಮುಗಿಸುವಂಥ ಕೆಲಸವೂ ಕೂಡ ಈಗ ಕಷ್ಟಕರವಾಗ್ತಾ ಇರುವಂಥದ್ದು. ಕನ್ನಡಿಗರ ರಕ್ಷಣೆಗೆ ಮುಂದಾದ ಸರ್ಕಾರ, ವಯನಾಡಿಗೆ ಸಚಿವ ಸಂತೋಷ್ ಲಾಡ್. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಸಚಿವ ಸಂತೋಷ್ ಲಾಡ್ ಅವರು ಪ್ರವಾಹ ಪೀಡಿತ ವಯನಾಡಿಗೆ ತೆರಳಿದ್ದಾರೆ. ಪ್ರವಾಹ ಪೀಡಿತ ದೇಶದಲ್ಲಿ ಪರಿಹಾರ ಕಾರ್ಯಗಳು, ಸಂತ್ರಸ್ತರ ರಕ್ಷಣೆ ಸೇರಿದಂತೆ ಅಗತ್ಯ ಎಲ್ಲಾ ರೀತಿಯ ನೆರವುಗಳಿಗೆ ಕೇರಳ ಸರ್ಕಾರದ ಜೊತೆ ಕೈ ಜೋಡಿಸಿ ಜನರ ಜೀವ, ಆರೋಗ್ಯ ರಕ್ಷಣೆಗೆ ನೆರವಾಗುವಂತೆ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕೇರಳ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ದುರದೃಷ್ಟಕರವಾದಂಥ ಒಂದು ದುರಂತ. ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಸೊ ಅದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ರೀತಿ ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡುತ್ತೆ. ಒಟ್ನಲ್ಲಿ ವಯನಾಡು ಭಾಗದಲ್ಲಿ ಜನರು ಆತಂಕದಲ್ಲಿದ್ದು ಮಳೆಯ ಭೀತಿಯ ನಡುವೆ ಮುಂದೇನು ಅನ್ನೋ ಚಿಂತೆಗೆ ಸಿಕ್ಕಾಕೊಂಡಿದ್ದಾರೆ. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್, ವಯನಾಡು.